ತೀವ್ರ ಜಟಾಪಟಿಯ ಬಳಿಕ ಕೊನೆಗೂ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಇನ್ಮೇಲೆ ವಕ್ಫ್ ಬೋರ್ಡ್ ಎಂಬ ಹೆಸರಿನ ಬದಲು ಉಮ್ಮೀದ್ ಬಿಲ್ ಅಂತ ನಾಮಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಲೋಕಸಭೆಯಲ್ಲಿ ಮಸೂದೆ ಪಾಸ್ ಆಗಿ ಹಿರಿ ಹಿಗ್ತಾ ಇರೋ ಬಿಜೆಪಿ ಇವತ್ತು ರಾಜ್ಯಸಭೆಯಲ್ಲಿ ಮಸೂದೆ ಮಂಡಿಸುವುದಕ್ಕೆ ಸಿದ್ಧತೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೊನೆಗೂ ಆಡಿದ್ದನ್ನ ಮಾಡಿ ತೋರಿಸಿದೆ. ದೇಶದಲ್ಲಿ ತೀವ್ರ ಚರ್ಚೆ ಹುಟ್ಟುಹಾಕಿ ಕೇಂದ್ರ ಸರ್ಕಾರಕ್ಕೆ ಸವಾಲಾಗಿದ್ದ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ವಿಪಕ್ಷಗಳು ತೀವ್ರ ವಿರೋಧ ಮತ್ತು ಜಿದ್ದಾಜಿದ್ದಿಗೆ ಕಾರಣವಾದ ಮಸೂದೆ ಮಧ್ಯರಾತ್ರಿ 12 ಗಂಟೆಗೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್. ವಕ್ಫ್ ಮಸೂದೆಗೆ ಕಡೆಗೂ ಲೋಕಸಭೆಯಲ್ಲಿ ಯಶಸ್ಸು ಸಿಕ್ಕಿದೆ. ನಿನ್ನೆ ವಕ್ಫ್ ತಿದ್ದುಪಡಿ ಮಸೂದೆಯು ಲೋಕಸಭೆಯಲ್ಲಿ ಮಂಡನೆಯಾಗಿತ್ತು. ದಿನವಿಡೀ ನಡೆದ ಚರ್ಚೆಯು ಮಧ್ಯರಾತ್ರಿಯೂ ಮುಂದುವರೆದಿತ್ತು. ರಾತ್ರಿ ಸುಮಾರು 12 ಗಂಟೆಗೆ ಚರ್ಚೆ ಅಂತ್ಯವಾಯಿತು. ಆನಂತರ ಸ್ಪೀಕರ್ ಮಸೂದೆಯನ್ನ ಮತದಾನಕ್ಕಿಟ್ಟರು. ಅಂತಿಮವಾಗಿ ಮಸೂದೆ ಪರವಾಗಿ 288 ಮತಗಳು ಚಲಾವಣೆಯಾದರೆ ಮಸೂದೆಯ ವಿರುದ್ಧ 232 ಮತಗಳು ಬಂದವು. ಪ್ರತಿಪಕ್ಷಗಳು ಡಿವಿಷನ್ ಆಫ್ ವೋಟಿಂಗ್ ಕೇಳಿದ್ದರಿಂದ ತಲೆ ಎಣಿಕೆ ನಡೆಸಲಾಯಿತು. 288 ಮತಗಳು ವಕ್ಫ್ ತಿದ್ದುಪಡಿ ಮಸೂದೆ ಪರವೇ ಇದ್ದಿದ್ದರಿಂದ ಮಸೂದೆ ಪಾಸ್ ಆಯಿತು. ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆದ ಬಗ್ಗೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅಧಿಕೃತವಾಗಿ ಘೋಷಿಸಿದ್ರು. ಇನ್ನು ಮುಂದೆ ವಕ್ಫ್ ಬೋರ್ಡ್ ಅಲ್ಲ, ಉಮ್ಮೀದ್ ಬಿಲ್. ಅಲ್ಪಸಂಖ್ಯಾತರ ವ್ಯವಹಾರಗಳ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಿನ್ನೆ ಮಂಡಿಸಿದ್ರು. ಆದರೆ ವಿಪಕ್ಷಗಳಿಂದ ಈ ಕಾಯ್ದೆಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಮಧ್ಯರಾತ್ರಿವರೆಗೆ ಈ ಕುರಿತಂತೆ ಪರ ವಿರೋಧ ಚರ್ಚೆಗಳು ನಡೆದವು. ಈ ಮಸೂದೆಯು ಕಾಯ್ದೆಯಾಗಿ ಬಂದಾಗ ಇದಕ್ಕೆ ಉಮ್ಮೀದ್ ಬಿಲ್ ಎಂದು ಹೆಸರಿಡುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಧರ್ಮದ ದತ್ತಿ ಆಸ್ತಿಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಮಸೂದೆ ನಿರ್ಧರಿಸಲಿದೆ. ವಕ್ಫ್ ಆಸ್ತಿ ಉಳಿಸಿಕೊಳ್ಳಲು ಇಲ್ಲಿವರೆಗೂ 10,000ಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥಗೊಳಿಸಲು ತೀರ್ಮಾನ ಆಗಲಿದೆ. ಭಾರತದಲ್ಲಿ 3ನೇ ಅತಿ ಹೆಚ್ಚು ಭೂಮಿ ವಕ್ಫ್ ಬಳಿ ಇದೆ. ಮೊದಲ ಸ್ಥಾನ ರೈಲ್ವೆ, 2ನೇದು ಸೇನೆ ಮತ್ತು 3ನೇದು ವಕ್ಫ್ ಬಳಿ ಇದೆ. ಆದರೆ ರೈಲ್ವೆ ಮತ್ತು ಸೇನೆಯ ಆಸ್ತಿ ದೇಶಕ್ಕೆ ಸೇರಿದೆ. ಆದರೆ ವಕ್ಫ್ ಆಸ್ತಿ ಮಾತ್ರ ಖಾಸಗಿ ಆಸ್ತಿಯಾಗಿದೆ. ಸದ್ಯ ವಕ್ಫ್ ಬಳಿ 8,72,00,000 ಆಸ್ತಿಗಳಿವೆ. ನಿನ್ನೆ ಲೋಕಸಭೆ, ಇಂದು ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ. ನಿನ್ನೆ ಲೋಕಸಭೆಯಲ್ಲಿ ಸದ್ದು ಮಾಡಿದ್ದ ವಕ್ಫ್ ತಿದ್ದುಪಡಿ ಮಸೂದೆ ಇಂದು ರಾಜ್ಯಸಭೆಯಲ್ಲಿ ಸದ್ದು ಮಾಡಲಿದೆ. ನಿನ್ನೆ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆಯಾಗಿದ್ದು ಇಂದು ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗಲಿದೆ. 245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ 9 ಸ್ಥಾನಗಳು ಖಾಲಿ ಇವೆ. ಸದ್ಯದ ರಾಜ್ಯಸಭೆ ಬಲಾಬಲ 236. ಬಿಲ್ ಪಾಸ್ಗೆ 118 ಅಗತ್ಯವಿದೆ. ಆದರೆ ರಾಜ್ಯಸಭೆಯಲ್ಲಿ ಎನ್ಡಿಎ 126 ಸದಸ್ಯ ಬಲ ಹೊಂದಿದೆ. ಹೀಗಾಗಿ ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆ ಅಂಗೀಕಾರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಭಾರಿ ಹಗ್ಗಜಗ್ಗಾಟದ ಬಳಿಕ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿರೋದು ಬಿಜೆಪಿ ನಾಯಕರನ್ನ ಹಿಗ್ಗಿಸಿದೆ. ಇಂದು ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಆಗಲಿದ್ದು ಮತ್ತೊಂದಷ್ಟು ಗಲಾಟೆ ಗದ್ದಲಗಳಿಗೆ ಸಾಕ್ಷಿಯಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.